ಸುರ್ಜೇವಾಲ ಅವರು ಅದು ಅವ್ರು ಮಾಡ್ಕೊಳ್ತಾರೆ, ಅವ್ರದ್ದು ಕಂಟಿನ್ಯೂ ಆಗಿದೆ. ಸರ್ ತಾವು ಅದ್ರ ಬಗ್ಗೆ ನಾನೇನ್ ಮಾತಾಡೋದು. ಸರ್ ತಾವು ಕೂಡ ಭೇಟಿಗೆ ಸಮಯಾವಕಾಶ ಕೇಳಿದ್ರು ಕಳೆದ ವಾರ. ಹೋದ್ವಾರ ನನಗೆ ಕರೆದಿದ್ರು, ನಾನು ಊರಲ್ಲಿದ್ದೆ, ಅವ್ರು ಕರೆದಾಗ ಊರಲ್ಲಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ ಅಂತ ಹೇಳಿ, ಸಾಧ್ಯ ಆದ್ರೆ ನೋಡ್ತೇನೆ. ಸರ್ ನೆಲಮಂಗಲ ಸೋಲ್ದೇವನಹಳ್ಳಿ ಕೊಲೆ ಮಾಡಿಲ್ಲ, ಯುವಕನೊಬ್ಬನಿಗೆ ಹಲ್ಲೆ ಮಾಡಿದ್ದಾರೆ. ಪ್ರೇರೇಪಣೆ ಆಗಿದ್ದಾರೆ ಸರ್ ಆ ಘಟನೆ. ಇದ್ರಲ್ಲೂ ಯುವತಿ ಕಾರಣ. ಅದ್ರಲ್ಲಿ ಅವ್ರ ವಿಡಿಯೋದಲ್ಲಿ ಅವರೇ ಹೇಳ್ತಾರೆ, ರೇಣುಕಾಸ್ವಾಮಿ ತರ ಮಾಡ್ಬಿಡ್ತೀವಿ. A1 A2 ಅಂತೆಲ್ಲ ಅವರೇ ಅದು ವಿಚಾರಿಸ್ತೀನಿ. ನನಗೆ ಅರೆಸ್ಟ್ ಆಗಿದೆ. ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ, ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಅದು ಮಾಹಿತಿ ತಗೊಂಡ್ಮೇಲೆ ಹೇಳ್ತೀನಿ. ಆತರ ಪ್ರೇರಣೆ ಆಗ್ತಿದೆ ಸರ್ ಆ ಪ್ರಕರಣ ಅಂತ ಜನ ಯುವಕರ ಮೇಲೆ. ಗೊತ್ತಿಲ್ಲ, ಅದನ್ನ ಯಾರಾದ್ರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟ್ ಸ್ಟಡಿ ಮಾಡಬೇಕು. ಕೆಟ್ಟ ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸರ್, ಅಂಬಾಪುರ ಸ್ವಾಮೀಜಿ ಹೇಳಿದರೆ ಡಿ ಕೆ ಶಿವಕುಮಾರ್ ಒಂದು ಅವಕಾಶ ಕೊಡಬೇಕು ಸಿಎಂ ಆಗಲಿಕ್ಕೆ. ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ? ರಾಜ್ಯಸಭಾ ಸದಸ್ಯರಾಗಿ ಸಿದ್ದರಾಮಯ್ಯ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ರಾಯರೆಡ್ಡಿ ಅವರು ಬಹಿರಂಗವಾಗಿ ಅದೆಲ್ಲ ನನಗೆ ಗೊತ್ತಿಲ್ಲ. ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಬಿಡಿ ಅಂತಾರೆ, ಮತ್ತೆ ಬಹಿರಂಗ ಹೇಳಿಕೆ. ಗೊತ್ತಿಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅವರಲ್ವಾ, ಅವರು ಆಮೇಲೆ ಫೈನಾನ್ಸ್ ಅಡ್ವೈಸರು ರಾಯರೆಡ್ಡಿ ಅವರೇ. ಸೊ ಅದು ಅವರಿಬ್ಬರಿಗೆ ಬಿಟ್ಟಿರೋ ವಿಚಾರ. ಗುಜರಾತ್ ಅಲ್ಲಿ ಸರ್ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆಲ್ಲ ಫ್ಲೈಟ್ ಹರಿಸಿ ಕಳಿಸ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಏನು ಪ್ರಗತಿ ಇಲ್ಲ. ನಮ್ಮಲ್ಲಿ ಡಿಪೋರ್ಟ್ ಮಾಡ್ತಾ ಇದೀವಲ್ಲ ನಾವು. ಯಾರ್ಯಾರು ಅನ್ಆಥರೈಸ್ಡ್ ಆಗಿ ಯಾರಿದ್ದಾರೆ ಅವರಿಗೆಲ್ಲ ಡಿಪೋರ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 200ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಫಾರಿನರ್ಸ್ ಯಾರ್ಯಾರು ನಮ್ಮಲ್ಲಿ ಅನ್ಆಥರೈಸ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ FRRO ಅಂತ ಇದೆ ಅಲ್ಲಿ, ಅವರು ಫೈಂಡ್ ಔಟ್ ಮಾಡಿ ನಮಗೆ ಹೇಳ್ತಾರೆ, ಅವಾಗ ನಾವು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಅಲ್ಲಿ 1000 ಲೆಕ್ಕದಲ್ಲಿ ಕಳಿಸ್ತಾ ಇದ್ದಾರೆ ವಾಪಸ್. ಕರ್ನಾಟಕದಲ್ಲಿ ಇಲ್ಲ, ಅಷ್ಟು ನಮ್ಮಲ್ಲೂ ಕೂಡ ಹೆಚ್ಚು ಇರೋದು ನಮಗೆ ಕಂಡು ಬಂದ್ರೆ ನಾವು ಕಳಿಸ್ತೀವಿ. ನಾವು ಪ್ರತಿನಿತ್ಯ ನಾವು ವೆರಿಫೈ ಮಾಡ್ತಾನೆ ಇರ್ತೀವಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್, ಒಂದಿನ ಮಾಡಿ ನಿಲ್ಸೋದಿಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಯಾರ್ಯಾರು ಅನ್ಆಥರೈಸ್ಡ್ ಆಗಿ ವಿದೌಟ್ ಎನಿ ವ್ಯಾಲಿಡ್ ಪೇಪರ್ಸ್, ಪಾಸ್ಪೋರ್ಟು ಅಥವಾ ಎಂಟ್ರಿ ಪರ್ಮಿಟ್ಟು ಈ ಥರ ಎಲ್ಲ ಇಲ್ಲದೆ ಹೋದ್ರೆ ಅವರನ್ನ ಡಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅಧಿಕೃತ ಲೆಕ್ಕ ಅಂತ ಇದುವರೆಗೂ ಸರ್ಕಾರ ಯಾವುದು ಅಲ್ಲ, ನಮ್ಮ ಗಮನಕ್ಕೆ ಬಂದಿರೋದು ಅಂಕಿಅಂಶಗಳನ್ನ ಅಷ್ಟು ಕೊಡ್ತೀವಿ. ಗಮನಕ್ಕೆ ಬರೋದು ಇಲ್ಲದೆ ಇದ್ರೆ ನಮಗೆ ಫೈಂಡ್ ಔಟ್ ಮಾಡ್ತಾನೆ ಇರಬೇಕಲ್ಲ. ಅದನ್ನು ಮಾಡ್ತಾನೆ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಯಾರೋ ಹೇಳ್ತಾರೆ ಲೇಬರ್ ಇದರಲ್ಲಿ, ಕನ್ಸ್ಟ್ರಕ್ಷನ್ ಇದರಲ್ಲಿ ಭಾಳ ಜನ ಇದ್ದಾರೆ ಅಂತಾರೆ, ವೆರಿಫೈ ಮಾಡ್ತೀವಿ. ಅಲ್ಲಿ ಸಿಕ್ಕಿದ್ರೆ ಅವ್ರನ್ನ ಕಸ್ಟಡಿಗೆ ತಗೊಂಡು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಸುಳ್ಳುಕೋರರ ಬಗ್ಗೆ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಇದೆ ಅಂತ ಬಿಜೆಪಿ ಆರೋಪ. ನಾವ್ಯಾಕೆ ಸಾಫ್ಟ್? ವಾಟ್ ಈಸ್ ದಿ ಅಡ್ವಾಂಟೇಜ್ ಫಾರ್ ಅಸ್? ಕಾಂಗ್ರೆಸ್ಸಿಗೆ ಏನು ಅಡ್ವಾಂಟೇಜ್ ಇದೆ ಸುಳ್ಳುಕೋರರಿಗೆ ಸಾಫ್ಟ್ ಕಾರ್ನರ್ ಇರೋದಕ್ಕೆ? ನಮಗೆ ಆ ಥರ ಅಷ್ಟು ಇನ್ನೂ ನಮಗೆ ಬಾಂಗ್ಲಾದೇಶದವ್ರನ್ನ ಕರ್ಕೊಂಡು ಬಂದಿಲ್ಲ ಓಟ್ ಹಾಕ್ಸ್ಕೊಳ್ಳೋಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಏನು ಬಂದಿಲ್ಲ. ಸರ್, ಪ್ರಿಯಾಂಕ್ ಖರ್ಗೆ ಅವ್ರು ಬಂದು ಭೇಟಿ ಆದ್ರೆ ಏನಾದ್ರು ವಿಶೇಷತೆ ಇದೆಯಾ ಸರ್? ಈ ದಿನ ಬರ್ತಾ ಇರ್ತಾರ್ರಿ, ಹಿಂದ್ಗಡೆ ರೋಡು ಮನೆ, ನಾವು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮ ಸಂಬಂಧ ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಪ್ಪ, ನಮ್ದು ಅವರು ಎಲ್ಲ ಒಂದು ಫ್ಯಾಮಿಲಿ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಖರ್ಗೆ ಸಾಹೇಬ್ರು ಬಂದಾಗ ನಾನು ಹೋಗ್ತೀನಿ, ನೋಡ್ಕೊಂಡು ಬರ್ತೀನಿ, ಅವ್ರ ಆರೋಗ್ಯ ವಿಚಾರಿಸ್ತೀನಿ. ನನಗೇನು ಹೊಸದ? ಕಳೆದ 40-45 ವರ್ಷದಿಂದ ನಮ್ಮ ಸಂಬಂಧ ಇದೆ. ನಮ್ಮ ತಂದೆಯವರು ಅವರನ್ನ ಒಂದು ಹಿರಿ ಮಗ ಅಂತ ಹೇಳಿ ಟ್ರೀಟ್ ಮಾಡೋರು. ನಮಗೂ ಅವರು ಹಿರಿಯ ಅಣ್ಣ ಇದ್ದಾಗೆ. ನಮ್ಮ ಸಂಬಂಧನೇ ಬೇರೆ ಇದೆ, ನಿಮ್ಗೆ ಅರ್ಥ ಆಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.